ಗಂಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಓಂ ಸರ್ವಜ್ಞಾಯ ನಮಃ. ಸರ್ವಂ ಜಾನಾತೀತಿ ಸರ್ವಜ್ಞಃ. ಭಗವಂತ ಸರ್ವವಸ್ತುಗಳ, ಸರ್ವ ವಿಷಯಗಳ, ಸರ್ವ ಜೀವಿಗಳ, ಸರ್ವದರ ಜ್ಞಾನವನ್ನು ಸ್ವಯಂ ಆಗಿ, ಸ್ವತಂತ್ರವಾಗಿ, ಸಂಪೂರ್ಣವಾಗಿ, ಸದಾಕಾಲದಲ್ಲೂ ಬಲ್ಲವನಾಗಿದ್ದಾನೆ. ಹೀಗಾಗಿ ಭಗವಂತ ಸರ್ವಜ್ಞ, ಜ್ಞಾನ ಸ್ವರೂಪನಾಗಿದ್ದಾನೆ. ಭಗವಂತ ಪರಿಪೂರ್ಣನಾಗಿದ್ದಾನೆ. ಭಗವಂತ ಭಗವಂತನನ್ನು ಬಿಟ್ಟು ಸರ್ವಜ್ಞರು ಮತ್ತೊಬ್ಬರು ಇಲ್ಲ. ಸಾಧನೆಗೆ ತಕ್ಕಂತೆ, ಕರ್ಮಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ ಜೀವಿಗಳಿಗೆ, ಸಾಧಕರಿಗೆ, ಜ್ಞಾನಿಗಳಿಗೆ ಜ್ಞಾನವನ್ನು ಕೊಡುವವನು ಭಗವಂತ. ಗುರುಗಳ ಮುಖೇನ, ಜ್ಞಾನಿಗಳ ಮುಖೇನ ಜ್ಞಾನವನ್ನು ಪ್ರಸಾರ ಮಾಡುವವನು ಭಗವಂತ. ವಿಶೇಷವಾಗಿ ಜ್ಞಾನಿಗಳಲ್ಲಿ ನೆಲೆಸಿರುವವನು ಭಗವಂತ. ಹೀಗಾಗಿ ಇಂತಹ ಭಗವಂತನನ್ನು ಸರ್ವಜ್ಞ ಎಂಬುದಾಗಿ ವಿದ್ವಾಂಸರು ವರ್ಣಿಸುತ್ತಾ ಇದ್ದಾರೆ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು, ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.